ಅಬ್ಬಬ್ಬಾ! ಈ ಹುಡುಗಿರಿಗೆ ಕನ್ಫ್ಯೂಷನ್ ಒಂದಾ ಎರಡಾ? ಇದನ್ನು ಚೂಸ್ ಮಾಡಿ ಇದನ್ನು ಹಾಕ್ಕೊಂಡೆ. ಆಮೇಲೆ ಫ್ರೇಗ್ನೆನ್ಸ್ಗೋಸ್ಕರ ವಿಕ್ಟೋರಿಯಾ ಸೀಕ್ರೆಟ್ಸ್ದು ಪ್ಯೂರ್ ಸೆಲೆಕ್ಷನ್ ಸ್ಪ್ಲಾಶ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಾಡಿ ಮಿಸ್ಟು, ಡೈರೆಕ್ಟಾಗಿ ಬಾಡಿಗೆ ಹಾಕ್ಕೋಬೋದು, ಬೇಕಂದರೆ ಔಟ್ಫಿಟ್ ಮೇಲೆ ಹಾಕ್ಕೋಬೋದು. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್. ಫ್ರೇಗ್ನೆನ್ಸ್ ಅಂದ್ರೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ವಿಕ್ಟೋರಿಯಾ ಸೀಕ್ರೆಟ್ದು ಪ್ಯೂರ್ ಸೆಲೆಕ್ಷನ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಒನ್. ಅದಾದಮೇಲೆ ಡ್ರೆಸ್ ಬೇರಿದು ವಾಚ್ ಪೇರಪ್ ಮಾಡಿದೆ. ಹೊರಡೋಕ್ಕೇನೋ ರೆಡಿಯಾಗಿ ಜಿಂಗ್ ಚಾಕಾಗಿ ರೆಡಿ ಆದೆ. ಶೂಸ್ ಬಂದ್ಬಿಟ್ಟು ಝೂಡಿಯೋದು, ಬಟ್ ಇಟ್ ಹ್ಯಾಸ್ ಮೋರ್ ಕಂಫರ್ಟ್. ಅಲ್ಲಿಂದ ಹೊರಟಿದ್ದೆ ನಾನು ಮಾಲ್ ಆಫ್ ಏಷ್ಯಾಗೆ. ಇಲ್ಲಿನ ಯಾರನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಇನ್ಯಾರು ಇರ್ತಾರೆ ನನ್ನ ಜೊತೆ ಡೇಟ್ಗೆ. ನನಗೆ ಬೇಜಾರಾದರೆ ಬರೋದು ಇವಳೊಬ್ಳೆ ಹುಡ್ಕೊಂಡು. ಇವಳು ಒಂಥರ ಮಿನಿ ನನ್ನ ಬಾಯ್ ಫ್ರೆಂಡ್ ಥರ. ಹಿಂಗೆ ನೋಡಿ, ಇಲ್ಲಿ ಲಿಪ್ಸ್ಟಿಕ್ ಮಾರ್ಕ್ ಆಗಿದ್ದೀನಿ, ಕಳ್ಳಿ ಥರ ನೋಡ್ಕೊತಾ ಇದ್ದಾಳೆ. ಮಾಲ್ ಆಫ್ ಏಷ್ಯಾ ಸುತ್ತಿ 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 ಕಾಲು ನೋವು ಬರ್ಸ್ಕೊಂಡ್ವಿ. H&Mಲ್ಲಿ ಆಫರ್ ಇದೆ ಅಂತ ಒಳಗೆ ಬುಡು ಕರ್ಕೊಂಬಂದು 50% ಆಫ್ ಅಂತ. ಆಫರ್ ನೋಡಿ ಹೆಂಗಿದೆ. ನಮ್ಮ ಮಮ್ಮಿ ತೊಗೊಂಡೋಗೋಕೆ ಕೋಲ್ ಬ್ಯಾಗ್ ಇದ್ದಂಗಿದೆ, 7 ವರ್ಷ. ಸೊ ಈ ಥರ ಆಫರ್ಸು ಅಂದರೆ ಒಂಥರ ಕಿಡ್ನಿ ಮಾರ್ಕೊಳ್ಳೋ ಥರ ಆಫರ್ ಹೋಗಿನೇ 6-7 ಸಾವಿರ ಥರ ಇರ್ತಾಯಿತ್ತು. ಆಮೇಲೆ ವಾವ್ ಅನ್ನೋ ಕಲೆಕ್ಷನ್ ಏನು ಇರಲಿಲ್ಲ. ಯೂಶ್ವಲಿ ಲಾಸ್ಟ್ ಟೈಮ್ ನಾನಲ್ಲಿ ಟೀ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ತೊಗೊಂಡಿದ್ದೆ, ಬಟ್ ಈ ಸರಿ ವಾವ್ ಅನ್ನೋ ಕನೆಕ್ಷನ್ ಯಾವುದೂ ಇರಲಿಲ್ಲ. ಬಟ್ ಶ್ರೇಯಾಗಿ ಬ್ಯಾಗ್ ತುಂಬ ಇಷ್ಟ ಆಯಿತು, ಸೈಡ್ ಸ್ಲಿಂಗ್ ಬ್ಯಾಗು. ಬಟ್ ನನ್ನ ಮೈದನ್ನ ಅಂತೂ ಕಾರಲ್ಲೇ ವಾರ್ನಿಂಗ್ ಕೊಟ್ಟು ಕಳಿಸ್ಬಿಟ್ಟಿದ್ರು, ಬ್ಯಾಗ್ ಕಡೆ ಕರ್ಕೊಂಡು ಹೋಗಬೇಡಿ, ಡೇಂಜರಸ್, ಈ ಹುಡುಗಿ ಹಿಡ್ಕೊಂಡು ಓಡಾಡ್ತಾ ಇರ್ತಾಳೆ ಅಂತ. ನಂಗೆ ಈ ಬ್ಯಾಗ್ ಇಷ್ಟ ಆಯಿತು, ಸ್ಲಿಂಗ್ ಬ್ಯಾಗು. ಬಟ್ ಇದು 3000 ಹತ್ರನೇ ಇತ್ತು. ಆ್ಯಂಡ್ ಶೂಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಈ ಸರಿ ಫಿಕ್ಸ್ ಆಗಿದ್ವಿ ಏನು ತೊಗೋಬಾರ್ದು ಅಂತ. ಸೊ ನೆಕ್ಸ್ಟ್ ವಿಡಿಯೋ